ಗಾಡಿ ನಾವು ತೊಗೊಂಡಿದ್ದು ಫೆಬ್ರವರಿ 26, 2025. ಇವತ್ತು ಡೇಟು 14 ಮಾರ್ಚ್ 2026. ಸೊ ಸುಮಾರು 1 ವರ್ಷ, ಆಲ್ಮೋಸ್ಟ್ 1 ತಿಂಗಳಾಗಿದೆ ಅಂತ ಹೇಳಿ ಅಂದ್ಕೊಂಡಿರಿ ನೀವು. ಇವಾಗ ನಾವು ಇದರಲ್ಲಿ ಲಾಂಗ್ ಓಡಿಸಿರೋಂಥದ್ದೇ ಜಾಸ್ತಿ. ಗಾಡಿ ಡೆಲಿವರಿ ತೊಗೊಂಡಿದ್ದು ನಾವು ಹುಬ್ಳಿಯಲ್ಲಿ, ಅಲ್ಲಿಂದ ಗಾಡಿ ಬೆಂಗಳೂರಿಗೆ ಓಡಿಸ್ಕೊಂಡೇ ಬಂದಿದ್ದು. ಸೊ ಅದು ಒಂಥರ ಲಾಂಗು. ಆಮೇಲೆ ಗಾಡಿನ ನಾವಿಲ್ಲಿ ಸರ್ವಿಸ್ ಮಾಡಿಸ್ಬಿಟ್ಟು ಲೋಡಿಂಗ್ಸ್ ಎಲ್ಲದು ಕೂಡ ಮಾಡ್ಕೊಂಡ್ವಿ. ಲೋಡ್ ಮಾಡಿದ್ಮೇಲೆ ಹೊಡೆದಿದ್ದು ನಾವು ಕೆಂಚಿಧಾಮಿಗೆ, ಅದೂ ಕೂಡ ಲಾಂಗು. ಸೊ ಬರೀ ಲಾಂಗ್ ಅಷ್ಟೇ ಓಡಿಸಿರೋಂಥದ್ರಿಂದ ನಿಮಗೆ ಆ ಲಾಂಗಿನ ಎಕ್ಸ್ಪೀರಿಯೆನ್ಸ್ ಹೇಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋವಂಥದ್ದು. ಅಗೇನ್ ಅದೇ 1 ವರ್ಷ ಓನರ್ಶಿಪ್ ರಿವ್ಯೂ. ನಮ್ಮದೇ ಗಾಡಿ ಆಗಿರೋಂಥದ್ರಿಂದ, ನಾವೇ ಫುಲ್ ಪೇಮೆಂಟ್ ಮಾಡಿ ತೊಗೊಂಡಿರೋಂಥದ್ರಿಂದ, ಇದರಲ್ಲಿ ಮಾಡಿರೋಂಥ ಲೋಡಿಂಗ್ಸ್ ಪ್ರತಿಯೊಂದಕ್ಕೂ ಕೂಡ ನಾವೇ ಪೇಮೆಂಟ್ ಮಾಡಿರೋಂಥದ್ರಿಂದ ಈ ರಿವ್ಯೂ ಪ್ರಾಪರಾಗಿ ಒಂದು ಓನರಿನ ರಿವ್ಯೂವೇ ಆಗಿರುತ್ತೆ. ಅದೇ ಪರ್ಸ್ಪೆಕ್ಟಿವಿಂದ ಏನೇನಿರುತ್ತೆ, ಮೆರಿಟ್ಸು ಗಾಡಿಯಲ್ಲಿ ಏನೇನಿದೆ, ಡಿಮೆರಿಟ್ಸ್ ಏನೇನಿದೆ, ಅವೆಲ್ಲದನ್ನೂ ಕೂಡ ನಾನು ನಿಮಗೆ ಕರೆಕ್ಟಾಗಿ ತಿಳಿಸ್ತೀವಿ. ಸೊ ಅಗೇನ್ ಸ್ವಲ್ಪ ಲಾಂಗ್ ವಿಡಿಯೋ ಇರುತ್ತೆ. ಲಾಸ್ಟ್ ವಿಡಿಯೋಲಿ ಕೆಲವೊಬ್ಬರು ಸಜೆಸ್ಟ್ ಮಾಡ್ತಾಯಿದ್ರಿ ಓಡಿಸ್ತಾ ಅಟ್ಲೀಸ್ಟು ಮಾತಾಡಿ ಅಂತ ಹೇಳಿ. ಸೊ ಅದಕ್ಕೆ ಓಡಿಸ್ತಾ ನಿಮಗೆ ಇದರ ರಿವ್ಯೂ ಹೇಳೋಣ ಅಂತ ಹೇಳಿ ಮಾಡ್ತಿರೋವಂಥದ್ದು. ಫಸ್ಟು ನಮ್ಮದು ಈ ಗಾಡಿನೇ ತೊಗೊಂಡಿದ್ದು ಯಾಕೆ ಅಂತ ಹೇಳಿ ಬಂದಿರತ್ತೆ ನೋಡಿ. ನಾವು ಯೂಶ್ವಲಿ ನಮ್ಮ ಹತ್ರ ADV ಗಾಡಿಗಳು ಯಾವುದೂ ಇಲ್ಲ. ನಮ್ಮ ಹತ್ರ ಇದ್ದಿದ್ದೇ ಒಂದು ನೇಕೆಡ್ ಗಾಡಿ, ಅದು ಕೂಡ ರೇರ್ ಇತ್ತು, FC1. ADVಯಲ್ಲಿ ನಾವು ಸ್ಟೆಪ್ಪು ತೊಗೋಬೇಕು ಅಂತ ಹೇಳಿ ಬಂದ ತಕ್ಷಣ ನಮಗೆ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು ಒಂದು ಸ್ಟೇಜಿಂದ ತೊಗೊಂಡು ಹೋಗೋಣ ಅಂತ ಹೇಳಿ. ಒಂದೇ ಸರಿ ನಾವು ಟಾಪ್ ಆಫ್ ದ ಲೈನ್ ತೊಗೊಂಡ್ಬಿಟ್ರೆ ಅದಕ್ಕೆ ನಮ್ಮ ಪ್ರಕಾರ ಜಸ್ಟಿಸ್ ಆಗಲ್ಲ ಅಂತ ಹೇಳಿ ನಾವು ADVನ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. 390S ಮತ್ತು 390X ಆ ಟೈಮಲ್ಲೇ ರಿಲೀಸ್ ಆಗಿತ್ತು. ನಾವು ಮಹೇಶಿಗೆ ಏನಂದ್ವಿ ಅಂತಂದರೆ, ಫಸ್ಟ್ ಕೊಟ್ಟರೆ ನಾವು ಕೊಟ್ಬಿಡು ಗಾಡಿ, ಅವಾಗ ತೊಗೊಂಡ್ಬಿಡ್ತೀವಿ ಅಂತ ಹೇಳಿ. ಸೊ ಸುಮ್ಮನೆ ನೋಡೋಕ್ಕಂತ ಹೇಳ್ಬಿಟ್ಟು ಹೋದಾಗ ನಮ್ಮ ಗಾಡಿ ಆಮೇಲೆ ನಮಗೆಲ್ಲ ಅಲ್ಲೇ ಪ್ರೊಸೆಸ್ ಎಲ್ಲದೂ ಕೂಡ ಇಮಿಡಿಯೇಟಾಗಿ ಮುಗಿಸ್ಕೊಡೋವಂಥದ್ರಿಂದ ನಾವು ಈಸಿಯಾಗಿ ಅಲ್ಲಿ ಗಾಡಿನ ಪಿಕ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ನಮ್ಮ ತಮ್ಮ ಓಡಿಸ್ಕೊಂಡು ಬಂದಿದ್ದ ಗಾಡಿನ ಹುಬ್ಳಿಯಿಂದ ಬೆಂಗಳೂರಿಗೆ ನಾವಂತೂ ಓಡಿಸಿರಲಿಲ್ಲ. ಸೊ ನಮ್ಗೆ ಅದ್ರ ಮೇಲೆ ಅಷ್ಟೊಂದು ಹೇಳೋದಕ್ಕೂ ಕೂಡ ಏನು ಪಾಯಿಂಟ್ಸ್ ಇರಲಿಲ್ಲ. ಬಟ್ ಇನಿಷಿಯಲಾಗಿ ನಾವು ನೋಡಬೇಕು ಅಂತಂದರೆ ಗಾಡಿ ಸಖತ್ ಸ್ಮೂತ್ ಅಂತ ಹೇಳಿ ಅನ್ನಿಸ್ತು. ಸ್ಟಾರ್ಟಿಂಗ್ ಓಡಿಸಿದ ದಿನಾನೇ ಪ್ರಾಬ್ಲಮ್ ಅನಿಸಿದ್ದೇನು ಅಂತಂದರೆ, ಲೋ ಎಂಡಲ್ಲಿ ಇದರ ಟಾರ್ಕು ಸಿಕ್ಕಾಪಟ್ಟೆ ಕಮ್ಮಿ ಇದೆ ಅಂತ ಹೇಳಿ. ಲೋ ಎಂಡಲ್ಲಿ ಕೆಲವೊಂದು ಸರಿ ಸ್ಟಾಲು ಕೂಡ ಆಗ್ತಾಯಿತ್ತು ಇಂಜಿನ್ನು. ಸೊ ಅದು ಪ್ರಾಬಬ್ಲಿ ನಾವು ಓಡಿಸ್ತಾ ಇರೋವಂಥದ್ದು ಫಸ್ಟ್ ಟೈಮ್ ಆಗಿರೋಂಥದ್ರಿಂದ ಗಾಡಿದೇನು ಮಿಸ್ಟೇಕ್ ಇರಲ್ಲ ಅಂತ ಹೇಳ್ಬಿಟ್ಟು ನಮಗೆ ಒಂದು ಪರ್ಸ್ಪೆಕ್ಟಿವ್ ಬಂದಿದ್ದು. ಅದಾದಮೇಲೆ ಬೇರೆ ಯಾರ್ಯಾರು ತೊಗೊಂಡಿದ್ರಲ್ಲ ಇದೇ ಗಾಡಿನ, ಅವ್ರನ್ನೆಲ್ಲರನ್ನೂ ಕೂಡ ಮಾತಾಡಿಸಿದಾಗ ಅವರು ಸೇಮೇ ಹೇಳಿದ್ರು, ಇಲ್ಲ ಲೋ ಎಂಡಲ್ಲಿ ಗಾಡಿ ಸ್ಟಾಲ್ ಆಗ್ತಾ ಇರುತ್ತೆ, ಅದಕ್ಕೆ ನಾವು ಪ್ರಾಬಬ್ಲಿ ಟ್ಯೂನ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾವು ಇದೊಂಥರ ಗಾಡಿಗಳು ತೊಗೊತಾ ಇದ್ದೀವ, FM ತೊಗೊತಾ ಇದ್ದೀವ ಅಂತ ಅನಿಸ್ತಾಯಿತ್ತು ನಮಗೆ. ಗಾಡಿ ಟ್ಯೂನ್ ಮಾಡಿಸು ಹಂಗೆ ಆಗ್ತಾಯಿತ್ತು. ಆಮೇಲೆ ಲೋಡ್ ಎಲ್ಲದು ಕೂಡ ಮಾಡಿಸ್ಕೊಂಡ್ವಿ. ಲೋಡೆಲ್ಲ ಮಾಡಿಸ್ಕೊಂಡಿರೋವಂಥದ್ದು ಹೆಂಗಿತ್ತು ಅಂತಂದರೆ, ಏನೇನು ಮಾಡ್ಬೋದು ಗಾಡಿಯಲ್ಲಿ, ಯಾವ ಲಿಮಿಟಲ್ಲಿ ಏನೇನು ಹಾಕ್ಬೋದು, ಎಲ್ಲದನ್ನೂ ಹಾಕ್ಬಿಡಿ ಅಂತ ಹೇಳ್ಬಿಟ್ಟು ಎಲ್ಲದೂ ಹಾಕ್ಸ್ಕೊಂಡ್ವಿ. ಅದೇ ನಮಗೆ ಒಂದು ಡಿಮೆರಿಟಾಗಿ ಕೆಲಸ ಮಾಡಿದ್ದು. ಯಾಕೆಂತಂದರೆ ನಾವು ಲಾಂಗ್ ಓಡಿಸಿದಾಗ ನಮಗೆ ಗಾಡಿ ಓಡ್ತಾ ವೈಬ್ರೇಷನ್ನು ಮತ್ತು ಆ ಸ್ಪೀಡೇ ಇರ್ತಾ ಇರಲಿಲ್ಲ ನಮಗೆ. ಸೊ ಅದೊಂದು ಸಿಕ್ಕಾಪಟ್ಟೆ ದೊಡ್ಡ ಡಿಮೆರಿಟ್ ಆಗ್ತಾಯಿತ್ತು ನಮಗೆ. ನೋಡಿ 2013 ಫಸ್ಟು ನಮಗೆ KTM ಏನು ಡ್ಯೂಕ್ ಬಂದಿತ್ತಲ್ಲ, ಆವಾಗಿಂದನೂ ಕೂಡ ನಮಗೆ ಒಂದು ಸ್ವಲ್ಪ ಫ್ಯಾನ್ಸೇ ಇದ್ವಿ ನಾವು. ಯಾಕಂದರೆ 2012 ನಾವು R15 ಕೂಡ ಪಿಕ್ ಮಾಡ್ಕೊಂಡಿದ್ವಿ. ಪ್ರಾಬಬ್ಲಿ 2012 ಎಂಡ್ ಆಗಿರ್ಬೋದು, ಇಲ್ಲಾಂತಂದರೆ 13 ಆಗಿರ್ಬೋದು. ಆ ಟೈಮಲ್ಲೇ ನಮಗೆ ಡ್ಯೂಕ್ ಕೂಡ ಬಂದಿತ್ತು. KTM ಇಂದಂತೂ ಫ್ಯಾನ್ ಫಾಲೋಯಿಂಗು ಆವಾಗಿಂದನೇ ಯಾವ ಲೆವೆಲಲ್ಲಿ ಇತ್ತು ಅಂತಂದರೆ, KTM ಆ ಡ್ಯೂಕು ಯಾರ ಹತ್ರ ಇರ್ತಾಯಿತ್ತು ಅವ್ರನ್ನ ಜನ ನೋಡೋ ವ್ಯೂನೇ ಬೇರೆ ಇರ್ತಾಯಿತ್ತು. KTM ಬರ್ತೈತೆ ನೋಡು ಅಂತ ಹೇಳಿ ಅದು ಕಾಲೇಜಲ್ಲಿ ಇರ್ಬೇಕಾದ್ರೆ ಆ ಕ್ರೇಜೇ ಬೇರೆ. ಬಟ್ 2013 ಕೂಡ ಅವರಿಗೆ ADV ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನಿಂಗಲ್ಲಿ ಇರ್ತಾಯಿದ್ರು. ಅದಾದಮೇಲೆ 2020 ಪ್ರಾಬಬ್ಲಿ ಅವರು ಗ್ಲೋಬಲ್ ಲಾಂಚು ಕೂಡ ಮಾಡ್ಕೊಂಡಿದ್ರು. ಬಟ್ ಅವಾಗಲೂ ಕೂಡ ನಮ್ಗೆ ಅಷ್ಟೊಂದೇನು ತೊಗೋಬೇಕು ಅಂತ ಹೇಳ್ಬಿಟ್ಟು ಅನಿಸಿರಲಿಲ್ಲ. ಬಟ್ ಯಾವಾಗ ಅವರು ಫೇಸ್ ಲಿಫ್ಟ್ ಮಾಡಲ್ ಬಿಟ್ರಲ್ಲ 2025 ಈ ಶೇಪ್ ಆಗಿರಲಿ, ಈ ಎರ್ಗೊನಾಮಿಕ್ಸ್ ಆಗಿರಲಿ ನೋಡ್ಕೊಳ್ಳೋದಕ್ಕೆ ಆನ್ ದ ಪೇಪರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ನಮಗೆ. ಸೊ ಅದಕ್ಕೆ ಸುಮ್ಮನೆ ನಾವು ನೋಡೋಣ ಅಂತ ಹೇಳಿ ನೋಡ್ತಾ ಅವತ್ತಿನ ದಿನವೇ ಡೆಲಿವರಿ ತೊಗೊಂಡಿದ್ವಿ. ಇನ್ನೊಂದು ಅವತ್ತು ಪಾಪ RTO ಅಪ್ರೂವಲ್ಲು ಕೂಡ ಕೊಟ್ಟಿರಲಿಲ್ಲ. ಅವತ್ತೇ ನಾವು ಗಾಡಿ ತೊಗೊಂಡೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ವಿ ನಾವು. ಸೊ ಅದೊಂದು ಹ್ಯಾಪಿ ಆಗಿರೋಂಥದ್ದು.
ಬಟ್ ಈ ಗಾಡಿ ಏನು ಅಂತಂದರೆ ನಮಗನ್ಸಿರೋಂಥದ್ದು ಡಿಮೆರಿಟ್ಸು ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಮಗನ್ಸಿದ್ದು. ಹೇಗೆ ಅಂತಂದರೆ ಈಗ ನೋಡಿ, ನಿಮಗೆ ವ್ಯೂ ಇದ್ರದ್ದು ಕಾಣಿಸ್ತಾ ಇದೆ, ನನ್ನ ಚಿನ್ನ ಹತ್ರ ಇರೋಂಥದ್ದು ಕ್ಯಾಮ್ರಾ. ಸೊ ನಿಮಗೆ ಚಿನ್ನು ಅಂತಂದರೆ ಸ್ವಲ್ಪ ಕುಳ್ಳ ಏನಾದರೂ ಇದ್ದರೆ ಅವ್ರಿಗೆ ವಿಸಿಬಿಲಿಟಿನೇ ಇರಲ್ಲ. ಯಾಕೆ ಅಂತಂದರೆ ಇಲ್ಲಿಂದ ನೋಡಿ, ನಿಮಗೆ ಇಲ್ಲಿಂದ ಇಲ್ಲಿಗೆ ನಮಗೆ ಮೀಟ್ರ್ ಬರೋದು, ಆ ಮೀಟ್ರ್ ಮೇಲ್ಗಡೆ ನಮಗೆ ನಂಬರ್ ಪ್ಲೇಟು ಕೂಡ ಇಲ್ಲಿ ಬಂದಿರುತ್ತೆ. ಸೊ ಯೂಶ್ವಲಾಗಿ ಇಲ್ಲಿ ಕೊಟ್ಟಿರೋಂಥ ಈ ಕರ್ವ್ ಏನಿದೆಯಲ್ಲ, ಈ ಕರ್ವಿಂದ ನಾವು ಮುಂದೆ ನೋಡಬೇಕಂದ್ರೂ ಕೂಡ ಸಿಕ್ಕಾಪಟ್ಟೆ ಅದು ಪ್ರಾಬ್ಲಮ್ ಆಗಿರುತ್ತೆ. ಪ್ಲಸ್ ಈ ಫುಲ್ ವೈಸರು ನಮಗೆ ಅದು ಪ್ಲಾಸ್ಟಿಕ್ ಮೆಟೀರಿಯಲ್ ಥರ ಇರೋವಂಥದ್ರಿಂದ ಅದು ಗಲೀಜಾಗೋಗ್ಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಬ್ಲರಿ ಅಂತ ಅಂದ್ಕೊಳ್ಳಿ. ಸೊ ಈ ಸೀಟಿಂಗ್ ಪೊಸಿಷನ್ನು ಇಲ್ಲಿಂದ ನಾವು ನೋಡಬೇಕು ಅಂತಂದರೆ ನಮ್ಮ ಹೈಟಿಗೆ 5.8 5.9 ಈ ಹೈಟಿಗೆ ಇಟ್ ಈಸ್ ಗುಡ್. ಬಟ್ ಅದಕ್ಕಿಂತ ಸ್ವಲ್ಪ ಒಳಗಡೆ ಇದ್ದರೆ ಸ್ವಲ್ಪ ಹಿಂಗೆ ಎತ್ತಿ ನೋಡಬೇಕಾಗತ್ತೆ. ಅದೊಂದು ನಮಗೆ ಅನಿಸಿದ್ದು. ನಮಗೇನು ಅಂತಂದರೆ ವಿಸಿಬಿಲಿಟಿ ನಮಗೇನು ಪ್ರಾಬ್ಲಮ್ ಇರೋಲ್ಲ, ಬಟ್ ಬಾಯ್ಸ್ ಎಲ್ಲರೂ ಕೂಡ ನೋಡ್ತಿರಲ್ಲ, ನಿಮಗೆಲ್ಲ ವಿಸಿಬಿಲಿಟಿ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ನಾವು ನೋಡಿದ್ದು. ಯಾಕಂತಂದರೆ ನಾವು ನಮ್ಮ ಕೆಂಚಿಧಾಮಿನ ಲಾಂಗ್ ರೈಡ್ ಮಾಡಿದಾಗ್ಲೂ ಕೂಡ ನಮಗೇನು ಅನಿಸಿತ್ತು ಅಂತಂದರೆ, ಫಸ್ಟ್ ಎಪಿಸೋಡ್ ಹಾಕಿದಾಗಲೇ ನಮ್ಗೆ ಗೊತ್ತಾಯಿತು, ನಿಮಗೆಲ್ಲ ಬರೀ ಇಲ್ಲಿ ಮಿರರ್ಸ್ ಕಾಣ್ತಾ ಇರುತ್ತೆ, ಈ ಡಯಲ್ ಕಾಣ್ತಾ ಇರುತ್ತೆ, ಮತ್ತು ಈ ಕಾರ್ಪ್ಲೇ ಕಾಣ್ತಾ ಇರುತ್ತೆ. ಅದು ಬಿಟ್ಟರೆ ನಿಮಗೆ ವ್ಯೂ ಅಷ್ಟೊಂದೇನು ಜಾಸ್ತಿ ಕಾಣ್ತಾ ಇರಲ್ಲ. ಇನ್ನು ಸೈಡಿಂದ ಕಾಣ್ತಾ ಇರುತ್ತೆ, ಬಟ್ ಸ್ಟ್ರೈಟ್ ಇರೋದೇ ಕಾಣ್ತಾ ಇರಲ್ಲ. ಸೊ ಆವಾಗ ನಾವೇನು ಮಾಡಿದ್ವಿ, ಚೇಂಜ್ ಮಾಡ್ಕೊಂಡಿದ್ವಿ, ವ್ಯೂ ಈ ಕಡೆ ಹಾಕೋಣ ಅಂತ ಹೇಳಿ, ಈ ಪರ್ಸ್ಪೆಕ್ಟಿವ್ ತೋರಿಸೋಣ ಅಂತ. ಇವಾಗ್ಲೂ ನಾನು ಗೋಪ್ರೋಗೆ ಏನಾದ್ರು ಶಿಫ್ಟ್ ಆಗಿ ಈ ವ್ಯೂ ತೋರಿಸ್ಬೇಕು ಅಂತಂದರೆ ನಿಮ್ಗೆ ಅಷ್ಟೊಂದೇನು ಫ್ಯಾನ್ಸಿ ಅನಿಸಲ್ಲ. ಅಗೇನ್ ದಟ್ ಈಸ್ ಫ್ರಮ್ ವಿಡಿಯೋ ಮೇಕಿಂಗ್ ಪಾಯಿಂಟ್ ಆಫ್ ವ್ಯೂ. ಬಟ್ ನಾವು ಲಾಂಗಲ್ಲೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿರೋವಂಥದ್ದು. ಸ್ವಲ್ಪ ಸುಸ್ತಾದಾಗ ನಾವು ಸ್ವಲ್ಪ ಹಿಂಗೆ ಆರಾಮಾಗಿ ಹಿಂಗೆ ಕೂತ್ಕೊಂಡು ಓಡಿಸ್ಬೇಕು ಅಂತಂದರೆ ಆವಾಗ ನಮಗೂ ಕೂಡ ವಿಸಿಬಿಲಿಟಿ ಸ್ವಲ್ಪ ಇಶ್ಯೂ ಆಗ್ತಾ ಇರುತ್ತೆ. ಪ್ಲಸ್ ಮಳೆಯಲ್ಲೂ ಕೂಡ ನಾವು ಓಡಿಸ್ತಾ ಇದ್ವಿ, ಅವಾಗಂತೂ ಇನ್ನೂ ಸ್ವಲ್ಪ ಜಾಸ್ತಿ ಇಶ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳಿ ನೀವು. ಯಾಕೆಂತಂದರೆ ನಿಮಗೆ ಮಳೆನೂ ಸಿಕ್ಕಾಪಟ್ಟೆ ಹೊಡಿತಾ ಇರುತ್ತೆ, ಅದು ಈ ಫೈಬರ್ ಮೇಲೆ ಬೀಳೋವಂಥದ್ರಿಂದ ಇದಕ್ಕಿಂತ ಮುಂದೆ ನಮಗೆ ಆಲ್ಮೋಸ್ಟ್ ಏನೂ ಕಾಣ್ತಾ ಇರಲ್ಲ. ಅದೊಂದು ಸಿಕ್ಕಾಪಟ್ಟೆ ದೊಡ್ಡ ಡಿಮೆರಿಟು. ಪ್ಲಸ್ ಇದರಲ್ಲಿ ಬರೋವಂಥದ್ದು ಪ್ರಾಬಬ್ಲಿ 46 BHP ಅಂತ ಹೇಳಿ ಅನಿಸುತ್ತೆ. ಸೊ 46 BHP ಮತ್ತು ಕ್ವಿಕ್ ಶಿಫ್ಟರು ಅಪ್ಪು ಡೌನು ಎರಡೂ ಕೂಡ ಕೊಟ್ಟಿರ್ತಾರೆ. ಡುವೆಲ್ ಕ್ವಿಕ್ ಶಿಫ್ಟರು ಪ್ಲಸ್ ಅಂತ ಹೇಳ್ಬಿಟ್ಟು ಏನೋ ಮೆನ್ಷನ್ ಮಾಡಿದಿರೋದು. ಅದರಲ್ಲಿ ಶಿಫ್ಟರು ಇರುತ್ತೆ ಮತ್ತು ಬ್ಲಿಪ್ಪರು ಕೂಡ ಇರುತ್ತೆ. ಆ ಶಿಫ್ಟರು ಬ್ಲಿಪ್ಪರಿಂದು ಇದರಲ್ಲಿ ಏನಂತಂದರೆ, ನಿಮಗೆ ಲೋ RPM ಅಲ್ಲಿ ಆಬ್ವಿಯಸ್ಲಿ ಕೊಡೋದಂತೂ ಕೊಡಲ್ಲ ಅವರು. ಬಟ್ ನಿಮಗೆ ಹೈಯರ್ RPM ಅಲ್ಲಿ ಶಿಫ್ಟ್ ಮಾಡ್ತಾ ಇರ್ಬೇಕಾದ್ರೆ ಫುಲ್ ಪ್ರಿಸೈಸಾಗಿರಬೇಕು, ಇಲ್ಲ ಅಂತಂದರೆ ಸ್ವಲ್ಪ ಲ್ಯಾಗ್ ಹೊಡಿತಾ ಇರುತ್ತೆ, ಶಿಫ್ಟ್ ಆಗದೆ ಇರೋಂಥದ್ದು, ಆ ಥರದ್ದೆಲ್ಲ ಸಿಕ್ಕಾಪಟ್ಟೆ ನಿಮಗೆ ಇಶ್ಯೂಸ್ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಇದಕ್ಕೆ ಕೊಟ್ಟಿರೋಂಥ ಬ್ಯಾಟ್ರಿನೂ ಕೂಡ ನಾವು ರೀಸೆಂಟಾಗಿ ರೀಪ್ಲೇಸ್ ಮಾಡಿಸ್ಕೊಂಡಿದ್ವಿ. ನೀವೇನಾದರೂ ಗಾಡಿಗೆ ಫಾಗ್ ಆಗಿರಲಿ, ಈ ಅಡಿಷ್ನಲ್ ಆಕ್ಸೆಸರೀಸ್ ಏನಾದರೂ ಎಲೆಕ್ಟ್ರಾನಿಕ್ಸಿಂದ ಲೋಡ್ ಮಾಡಿಕೊಂಡ್ರೆ ಅದು ಅಷ್ಟು ವೇಟ್ ತೊಗೊಳ್ಳಲ್ಲ ಗಾಡಿ. ನಾವು ಕೂಡ ಇದರಲ್ಲಿ ಅದು ಫ್ಯೂಚರೈಸ್ XIT ಆ ಲೈಟ್ ಹಾಕ್ಸ್ಕೊಂಡಿದ್ವಿ. ಅದ್ರ ಜೊತೆಗೆ ಇದು ಕಾರ್ಪ್ಲೇ ಹಾಕ್ಸ್ಕೊಂಡಿದ್ವಿ. ಸೊ ಅದೇನಾಗ್ತಿತ್ತು ಅಂತಂದರೆ, ಸ್ಟಾಕ್ ಬ್ಯಾಟ್ರಿ ಇವ್ರದ್ದು KTM ಕಡೆಯಿಂದನೇ ವೀಕ್ ಇರೋಂಥದ್ದು ಕೊಟ್ಟಿರೋಂಥದ್ದು. ಶೋರೂಮಿಂದ ಬ್ಯಾಟ್ರಿಗಳು ಕೊಟ್ಟಿದ್ದಿದ್ರೆ ನಿಮಗೆ ನೋಡಿ, ಸುಮಾರು 1 ವರ್ಷ ಆಗಿಲ್ಲ ನಮಗೆ, ಆಗಲೇ ನಾವು ರೀಪ್ಲೇಸ್ ಮಾಡಿಸ್ಕೋಬೇಕಾಗಿ ಬಂತು. ಅದು ರೀಪ್ಲೇಸು ನಾವು ಶೋರೂಮಿಂದ ರೀಪ್ಲೇಸ್ ಮಾಡಿಸಿರಲಿಲ್ಲ, ಹೊರಗಡೆ ಒಂದು ಬ್ಯಾಟ್ರಿನ ತೊಗೊಂಡು ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿರೋವಂಥದ್ದು. ಆ್ಯಮರಾನಿಂದು ಬ್ಯಾಟ್ರಿ ಸಜೆಸ್ಟ್ ಮಾಡಿದರು ನಮಗೆ, ಅದನ್ನು ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿದ್ದು. ಸೊ ಈ ಥರ ಇರೋವಂಥದ್ರಿಂದ ನಿಮಗೆ ಈಗ ಎಕ್ಸಾಂಪಲ್ ಹಿಮಾಲಯನಲ್ಲೆಲ್ಲ ಆ ಥರ ಆಫ್ಟರ್ ಮಾರ್ಕೆಟ್ ಇನ್ಸ್ಟಾಲೇಷನ್ ಮಾಡಿಕೊಂಡ್ರೆ ಅಷ್ಟೊಂದು ಪ್ರಾಬ್ಲಮ್ ಬಂದಿರೋಂಥದ್ದು ನೋಡಿಲ್ಲ ನಾನು ಕೂಡ. ಪ್ಲಸ್ ಓನರು ಕೂಡ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಕೊಂಡಿರೋವಂಥದ್ದು ಕಮ್ಮಿ. ಆ ಬ್ಯಾಟ್ರಿದೊಂದು ಇಶ್ಯೂ ಇದೆ. ನಾವು ಅದರಲ್ಲಿ ಏನೇನೆಲ್ಲ ಜುಗಾಡ್ ಮಾಡಿದ್ವಿ ಅಂತಂದರೆ, ಆ ಬ್ಯಾಟ್ರಿಯಿಂದ ಡೈರೆಕ್ಟಾಗಿ ನಮಗೆ ಫಾಗ್ ಲೈಟ್ಸು, ಕಾರ್ಪ್ಲೇ ಕನೆಕ್ಟ್ ಮಾಡ್ಕೊಂಡಿರೋವಂಥದ್ರಿಂದ ಆ ಲೈನಿಗೆ ಒಂದು ಸ್ವಿಚ್ಚು ಕೂಡ ಇನ್ಸ್ಟಾಲೇಷನ್ ಮಾಡಿಸಿದ್ವಿ ನಾವು. ಈ ಸ್ವಿಚ್ ಅದಕ್ಕೋಸ್ಕರ ಇರೋದು. ಇದು ಆಫ್ ಇದೆ ಅಂತಂದರೆ ಈಗ ಫಾಗ್ ಲೈಟಿಗೆ ಹೋಗೋ ಕನೆಕ್ಷನು ಆಫ್ ಇದೆ, ಕಾರ್ಪ್ಲೇಗೆ ಬರೋ ಕನೆಕ್ಷನ್ ಕೂಡ ಆಫ್ ಇದೆ. ಇದನ್ನು ಆನ್ ಮಾಡಿದರೆ ನಿಮ್ಮ ಕಾರ್ಪ್ಲೇ ಆನ್ ಆಗುತ್ತೆ, ಫಾಗ್ ಲೈಟು ಆನ್ ಮಾಡ್ಬೋದು ಅದಾದಮೇಲೆ. ಸೊ ಇದೊಂದು ಲೈನು ಕೂಡ ಒಂದು ಮಾಡಿಸ್ಬೇಕಾಗಿತ್ತು, ಅದೊಂದು ಪ್ರಾಬ್ಲಮ್ ಬಂದಿತ್ತು. ಸೊ ಇದು ಬೇಸಿಕಲಿ ನಾವು ರೈಡ್ ಮಾಡ್ಕೊಂಡಿರೋಂಥ ಟೈಮಲ್ಲಿ ಒಂದು ಪ್ರಾಬ್ಲಮ್ ಬಂದಿರೋವಂಥದ್ದು. ಥರ್ಡ್ ಇಶ್ಯೂ ಬಂದು, ನಾರ್ಮಲ್ ನಮಗೆ KTM ಅಲ್ಲಿ ಏನಿದು ಸ್ಟ್ಯಾಂಡ್ ಬರುತ್ತಲ್ಲ, ಸ್ಟ್ಯಾಂಡಿನ ಸೆನ್ಸರು ಆನ್ ಮಾಡೋದಕ್ಕೆ ಆಫ್ ಮಾಡೋದು. ಸ್ಟ್ಯಾಂಡು ಕೆಳಗಡೆ ಇದ್ದರೆ ಗಾಡಿ ಆಫ್ ಆಗುತ್ತೆ, ಸ್ಟ್ಯಾಂಡು ಪ್ರಾಪರಾಗಿ ತೆಗೆದಿದ್ರೆ ಅಷ್ಟೇ ಆನ್ ಆಗೋದು ಅಂತ. ಸೊ ಅದು ಈ ಗಾಡಿಗೆ ಕೊಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಒಪಿನಿಯನ್ನು, ಪರ್ಸ್ನಲ್ ಒಪಿನಿಯನ್ ಅಂತ ಹೇಳಿ ಅಂದ್ಕೊಳ್ಳಿ. ಯಾಕೆ ಅಂತಂದರೆ ನೋಡಿ, ಗಾಡಿ ಲೋಡ್ ಆದಾಗ ನಾವು ಅದಕ್ಕೆ ಸ್ಟ್ಯಾಂಡಿಗೆ ಕೆಳಗಡೆ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ಅಥವಾ ಮೌಂಟ್ ಹಾಕಿರ್ತೀವಿ.
ಆ ಮೌಂಟ್ ಹಾಕಿದಾಗ ಏನಾಗಿರುತ್ತೆ, ಕೊಟ್ಟಿರೋಂಥ ಸ್ಟ್ಯಾಂಡ್ ಸಖತ್ ಥಿನ್ ಇರುತ್ತಲ್ಲ, ಮೌಂಟ್ ಹಾಕಿದಾಗ ಸ್ವಲ್ಪ ಅಗಲ ಆಗಿರುತ್ತೆ. ಸೊ ಅದನ್ನು ತೆಗೆದಾಗ್ಲೂ ಕೂಡ ನಮಗೆ ಸೆನ್ಸರು ಕರೆಕ್ಟಾಗಿ ಆಫ್ ಆಗಿರಲ್ಲ ಅದು. ಸೊ ನಿಮಗೆ ಒಂದೇ ಸರಿ ಎಲ್ಲೋ ಪಾರ್ಕ್ ಮಾಡಿದ್ದೀರಾ, ನೀವು ನಿಲ್ಸ್ಕೊಂಡಿರ್ಬೇಕಾದ್ರೆ ಸ್ಟ್ಯಾಂಡ್ ತೆಗೆದ್ರಿ, ಗಾಡಿ ಆನ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಅದನ್ನು ತೆಗೆಸ್ಬೇಕಾಗಿ ಬಂತು. ಆ ಸೆನ್ಸರು ಇರಬಾರ್ದು ನಮಗೆ ಅಂತ ಹೇಳ್ಬಿಟ್ಟು ಅದನ್ನು ಬೈಪಾಸು ಕೂಡ ಮಾಡಿಸ್ಕೊಂಡಿದ್ವಿ ನಾವು. ಸೇಫ್ಟಿ ಪರ್ಸ್ಪೆಕ್ಟಿವ್ ವೆರಿ ಗುಡ್ ಥಿಂಗ್. ಅಕಸ್ಮಾತ್ ಏನಾದರೂ ನಾರ್ಮಲಾಗಿ ಬಂದುಬಿಟ್ಟಿತ್ತು ಹೊರಗಡೆ, ಆ ಟೈಮಲ್ಲಿ ವೆರಿ ಗುಡ್ ಥಿಂಗ್. ಗಾಡಿ ಸ್ಟಾರ್ಟ್ ಆಗಬಾರ್ದು, ತನ್ನಿಂತಾನೇ ಆಫ್ ಆಗೋವಂಥದ್ದು, ಸ್ಟಾಲ್ ಮಾಡೋವಂಥದ್ದು ಅಂತ ಹೇಳಿ. ಬಟ್ ಅದು ADVಗಳಿಗೆ ನಮಗೇನೋ ಅಷ್ಟೊಂದು ಓಕೆ ಅಂತ ಹೇಳ್ಬಿಟ್ಟು ಅನಿಸಿರಲಿಲ್ಲ. ಅದೊಂದು ಥರ್ಡ್ ಪ್ರಾಬ್ಲಮ್ ನಮಗೆ ಬಂದಿದ್ದು. ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಇಂಜಿನಿನ ವೈಬ್ರೇಷನ್ನು. ನಿಮಗೆ 3000-4000 RPM ವರ್ಗೂ ಕೂಡ ಕರೆಕ್ಟಾಗಿರುತ್ತೆ. ನಿಮಗೆ ಯಾವಾಗ 4000-5000 RPM ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಗಾಡಿ, ಆವಾಗ ನಿಮಗೆ ಇಂಜಿನ್ ಸರಿ ವೈಬ್ರೇಟ್ ಆಗುತ್ತೆ. ಅಂತಂದರೆ ನಮಗೆ ಗಾಡಿ ಕಾಲೇನು ಇಟ್ಟಿರ್ತೀವಲ್ಲ ಅದು ಕೂಡ ಸಖತ್ತು ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿರುತ್ತೆ. ಫುಲ್ ವೈಬ್ರೇಷನ್ ಅಂದ್ಕೊಳ್ಳಿ ನೀವು. ಸೊ ಫುಲ್ ವೈಬ್ರೇಷನ್ ಆಗ್ತಿರೋಂಥದ್ರಿಂದ ನಿಮ್ಗೆ ಗಾಡಿ ಓಡಿಸೋದಕ್ಕೇ ಅದು ಇರಿಟೇಟ್ ಆಗ್ತಾ ಇರುತ್ತೆ. ಅಂದರೆ ಕಂಫರ್ಟಬಲ್ ಇರೋಲ್ಲ ನಿಮಗೆ ಗಾಡಿ ಓಡಿಸೋದಕ್ಕೆ. ಅದಕ್ಕೋಸ್ಕರ ನಾವು ಒಂದು ಸ್ಪೀಡನ್ನೇ ಮೇಂಟೈನ್ ಮಾಡಬೇಕು. ಆ ಸ್ಪೀಡ್ ಮೇಲ್ಗಡೆ ಹೋಗಂಗಿಲ್ಲ. ಅಕಸ್ಮಾತ್ ಹೋದರೆ ಅದು ಮತ್ತೆ ವೈಬ್ರೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಆ ಥರ ಆಗ್ತಾ ಇರೋವಂಥದ್ದು. ಅದ್ರ ಜೊತೆಗೆ ನೀವೇನಾದರೂ ಲಾಂಗ್ ರೈಡ್ಸ್ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀರ. ಅದ್ರ ಜೊತೆಗೆ ಪ್ಯಾನಿಯರ್ಸ್ ಹಾಕ್ಸ್ಕೊಳ್ಳೋಂಥದ್ದು, ಟಾಪ್ ಬಾಕ್ಸ್ ಹಾಕ್ಸ್ಕೊಳ್ಳೋಂಥದ್ದು ಅವೆಲ್ಲ ಹಾಕ್ಕೋಬೇಕು ಅಂತಂದರೆ ಅವಕ್ಕೆ ಮೌಂಟು ಕೂಡ ಎಲ್ಲ ಹಾಕ್ಕೊಂಡಿರಬೇಕು. ಸೊ ಮೌಂಟ್ ಎಲ್ಲದೂ ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿರೋಂಥದ್ರಿಂದ ಗಾಡಿಯ ವೇಟ್ ಜಾಸ್ತಿ ಆಗುತ್ತೆ. ನಿಮಗೇನಿದು 120-130ಗೆ ವೈಬ್ರೇಷನ್ ಕೊಡುತ್ತಲ್ಲ, ಅದು ಇವೆಲ್ಲ ಮೌಂಟ್ ಹಾಕ್ಕೊಂಡ್ಮೇಲೆ ನಿಮಗೆ 80-90ಗೆ ಸ್ಟಾರ್ಟ್ ಆಗುತ್ತೆ ಅದು. ಇವಾಗ ನೋಡಿ, ನಾವು ಸ್ಪೀಡ್ ಇರೋಂಥದ್ದು ಆಲ್ಮೋಸ್ಟು 3000 RPM ವರ್ಗೂ ಕೂಡ ನಮಗೇನು ಅಲ್ಲಾಡಲ್ಲ. ಬಟ್ ಅದ್ರ ಮೇಲ್ಗಡೆ ಹೋದರೆ ಫುಟ್ ಪೆಕ್ಸ್ ಹತ್ರ ಲೈಟಾಗಿ ಶೇಕ್ ಆಗ್ತಾ ಇರುತ್ತೆ. ಅದು ನಮಗೆ ಲಾಂಗಲ್ಲಿ ಅಷ್ಟೊಂದು ಸರಿ ಅನಿಸ್ತಿರಲ್ಲ ಅದು. ಅಂದರೆ ವಿ ಆರ್ ನಾಟ್ ಯೂಸ್ ಟು ವೈಬ್ರೇಷನ್ಸ್. ನಾರ್ಮಲಿ ಯಾರೂ ಕೂಡ ಅದಕ್ಕೆ ಯೂಸ್ ಟು ಅಂತೂ ಆಗಬಾರ್ದು. ಬೇರೆ ಗಾಡಿಗಳು ನೀವು ಓಡಿಸಿ ನೋಡಿದ್ರೆ ಅದು ಕಂಫರ್ಟಬಲ್ ಇರುತ್ತೆ. ಹಿಮಾಲಯನಲ್ಲಿ ಆ ಇಶ್ಯೂ ಇದೆಯೋ ಇಲ್ವೋ ಅಂತಲೂ ಕೂಡ ಗೊತ್ತಿಲ್ಲ. ನಮಗೆ ಎಕ್ಸ್ಪಲ್ಸಲ್ಲೂ ಕೂಡ ಅದು ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ನಿಮ್ಮಲ್ಲಿ ನೀವು ಓನ್ ಮಾಡ್ತಾಯಿದ್ರೆ ಆ ಗಾಡಿಗಳದ್ದು ಏನೇನು ಡಿಮೆರಿಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ನಾವು ನೆಕ್ಸ್ಟ್ ಟೈಮು ಅದೇ ಗಾಡಿಗಳನ್ನ ಓಡಿಸಿ ನೋಡಿದಾಗ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ವಿಡಿಯೋ ಮಾಡ್ತೀವಿ. ನಾವು ಕೂಡ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಅದನ್ನೇ ಹೇಳೋಣ ಅಂತ ಹೇಳಿ. ಇನ್ನೊಂದು, ಇದರ ಸೀಟಿಂಗು ಕಂಫರ್ಟ್ ಅಷ್ಟೊಂದು ಇರಲ್ಲ. ಇದರಲ್ಲಿ ಸೀಟಿಂಗ್ ಕಂಫರ್ಟು ಕೂಡ ಅಷ್ಟೊಂದು ನನಗೇನು ಅನಿಸಿರಲಿಲ್ಲ. ಯಾಕೆಂತಂದರೆ ನೀವು ಅಕಸ್ಮಾತ್ ಸ್ವಲ್ಪ ಉದ್ದ ಇರೋರು ಇದ್ದರೆ, 6ಗಿನ ಜಾಸ್ತಿ ಏನಾದ್ರು ಉದ್ದ ಇರೋಂಥವ್ರು ಇದ್ದರೆ, ಆವಾಗ ನಿಮಗೆ ಕ್ರಂಚ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೂತ್ಕೊಳ್ಳೋಂಥ ಪೊಸಿಷನ್ ಇರುತ್ತಲ್ಲ, ಅದು ಸ್ವಲ್ಪ ಕ್ರಂಚಿ ಅಂತ ಹೇಳಿ ಅನಿಸುತ್ತೆ. ಸೊ ಲಾಂಗ್ ರೈಡ್ಸಲ್ಲಿ ಅದು ಅಷ್ಟೊಂದೇನು ಕಂಫರ್ಟಬಲ್ ಇರೋಲ್ಲ. ಸೊ ಗಾಡಿ ಮಾಡ್ಕೊಂಡಿರೋಂಥದ್ದನ್ನು ಕೂಡ ಪರ್ಪಸ್ಸು ಆಫ್ ರೋಡಿಂಗ್ ಪರ್ಪಸ್ಸು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರ್ತಾರೆ. ಬಟ್ ನಮಗೆ ಲಾಂಗು ಅದು ಇದು ಮಾಡ್ಕೋಬೇಕು ಅಂತಂದರೆ ಐ ಫೀಲ್ ಅದು ಅಷ್ಟೊಂದು ಕರೆಕ್ಟ್ ಆಗಲ್ಲ ಅಂತ ಹೇಳಿ ಒಂದು ಅನಿಸುತ್ತೆ. ಇನ್ನೊಂದು, ಇದರ ಸೀಟು ಬಂದು ಅಷ್ಟೊಂದು ಕಂಫರ್ಟಬಲ್ ಇಲ್ಲ. ರೈಡಿಂಗ್ ಸೀಟಾರು ಆಗಿರಲಿ, ಹಿಂದ್ಗಡೆ ಪಿಲಿಯನ್ ಸೀಟಾರು ಆಗಿರಲಿ, ಪಿಲಿಯನ್ ಕಡೆ ಅಂತೂ ಅದು ಹೋಗ್ತಾ ಸಖತ್ತು ಟೇಪರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕೂತ್ಕೊಳ್ಳೋದಕ್ಕೂ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ ಅದು. ಈಗ ರೀಸೆಂಟಾಗಿ ಒಂದು ಬೇರೆ ಸೀಟ್ಸು KTM ಕಡೆಯಿಂದನೇ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನೋಡಿದೆ. 2900 ರೂಪೀಸ್ ಏನೋ ಇದೆ ಅಂತ ಹೇಳ್ಬಿಟ್ಟು ನಾನು ನೋಡಿದ್ದೆ. ಅದನ್ನೊಂದು ತರಿಸಿ ಇನ್ಸ್ಟಾಲೇಷನ್ ಮಾಡಿಸೋಣ ಅಂತ ಹೇಳಿ ಇದೆ. ಅದನ್ನು ಮಾಡಿಸಿದ್ಮೇಲೆ ಅದು ಯಾವ ಥರ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಸೊ ಅಷ್ಟು ನಮಗೆ ಡಿಮೆರಿಟ್ಸು ಈ ಗಾಡಿಯಲ್ಲಿ ಅನಿಸಿರೋ ಅಂಥದ್ದು. ಸೊ ಈ ಗಾಡಿ ಅಕಸ್ಮಾತ್ ನೀವು ತೊಗೊಂಡ್ರೆ ಫಸ್ಟು ಬ್ಯಾಟ್ರಿನ ಅಪ್ಗ್ರೇಡ್ ಮಾಡಿಸಿರಿ. ಎಸ್ಪೆಷಲಿ ನೀವೇನಾದರೂ ಲೈಟ್ಸು, ಕಾರ್ಪ್ಲೇ ಇನ್ಸ್ಟಾಲೇಷನ್ ಮಾಡಿಸ್ತಾ ಇದ್ದರೆ ಕಂಪಲ್ಸರಿ ಅದನ್ನು ಅಪ್ಗ್ರೇಡ್ ಅಂತೂ ಮಾಡಿಸ್ಲೇಬೇಕು. ಇಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಅಂತೂ ಸಿಕ್ಕಾಪಟ್ಟೆ ಕೊಡ್ತಾ ಇರುತ್ತೆ. ಅದ್ರ ಜೊತೆಗೆ ಸೀಟ್ಸು, ಈಗ ಹೊಸದಾಗಿ ಕೊಡ್ತಾ ಇರೋಂಥ ಸೀಟ್ಸ್ನ ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಳೋದು ನೋಡಿ. ಯಾಕೆಂತಂದರೆ ಅದೇ ಕಂಪ್ಲೇಂಟ್ಸು ಸುಮಾರು ರೈಡರ್ಸ್ ಮಾಡಿರೋಂಥದ್ರಿಂದನೇ ಅದನ್ನು ಕೂಡ ತೊಗೊಂಬಂದಿರ್ತಾರೆ ಅವರು. ಅದೊಂದು. ಇನ್ನೊಂದು, ಕಾರ್ಪ್ಲೇನ ಬೇರೆ ಕಡೆ ಪೊಸಿಷನ್ ಒಂದು ಮಾಡ್ಕೊಬೇಕು. ಅದನ್ನು ನಾನು ಇದ್ದೀನಿ, ನೋಡೋಣ. ಅದನ್ನು ನೆಕ್ಸ್ಟ್ ಏನಾದ್ರು ಪ್ಲೇಸ್ಮೆಂಟ್ ನಾನು ಬೇರೆ ಕಡೆ ಚೇಂಜ್ ಮಾಡಿದ್ರೆ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೊಂದ್ಸರಿ ಹೇಳ್ತೀನಿ ಅದನ್ನು. ಸೊ ಈ ವೈಸರ್ನ ತೆಗೆದು ಫುಲ್ಲು ಒಂಥರ ಆಫ್ ರೋಡಿಂಗ್ ಥರ ಸೆಟಪ್ ಮಾಡ್ಕೊಂಡು ಕೊಡ್ತಾರಲ್ಲ, ಆ ಸೆಟಪ್ ಮಾಡಿದ್ರೆ ಇನ್ನೂ ಸ್ವಲ್ಪ ಬೆಟರ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊತೀನಿ ನಾನು. ಸೊ ಇಷ್ಟಂತೂ ನೀವು ಕಂಪಲ್ಸರಿಯಾಗಿ ಮಾಡ್ಕೊಂಡಿರಬೇಕು. ಅದು ಬಿಟ್ಟರೆ ನಾರ್ಮಲಾಗಿ ಗಾಡಿ ಅಂತೂ ನಮಗೆ ಎಲ್ಲೂ ಕೂಡ ಕೈ ಕೊಟ್ಟಿಲ್ಲ. ಎಸ್ಪೆಷಲಿ ನಾವು ಅಷ್ಟು ಲಾಂಗು ಕಂಟಿನ್ಯೂಸ್ ಆಗಿ ಹೋಗಿರೋವಂಥದ್ರಿಂದ ಗಾಡಿದು ಎಲ್ಲೂ ಕೂಡ ಯಾವುದೇ ಥರದ್ದು ಇಶ್ಯೂ ಅಂತೂ ಏನೂ ಇರಲಿಲ್ಲ. ಸೊ
ಸೊ ಕಣ್ಣು ಮುಚ್ಕೊಂಡು ನೀವು ಎಷ್ಟೇ ಲಾಂಗ್ ಬೇಕಂದ್ರೂ ಕೂಡ ತೊಗೊಂಡು ಹೋಗ್ಬೋದಾಗಿರೋಂಥ ಗಾಡಿ ಇದು. ಪ್ಲಸ್ ಗಾಡಿ ಸಖತ್ ಅಟ್ರಾಕ್ಟಿವ್ ಇದೆ. ಆನ್ ರೋಡ್ ಅಂತೂ ಸುಮಾರು ಜನರನ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ನಾವು ಅದರಲ್ಲಿ ಇದರ ಲಿವರಿನೂ ಕೂಡ ನಾವು ರ್ಯಾಪ್ ಮಾಡಿಸಿರೋಂಥದ್ರಿಂದ ಸುಮಾರು ಜನ ಅದನ್ನು ನೋಡ್ತಾ ಇರ್ತಾರೆ. ಅಟ್ರಾಕ್ಟಿವ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಇನ್ನೊಂದು ನಮಗೆ ಡಿಸೈನ್ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸಿದಾಗ ಈ ಟೇಲ್ ಲೈಟ್ ಏನು ಕೊಟ್ಟಿದ್ದಾರಲ್ಲ, ಒಳ್ಳೆ ಟಿಗಳಿ ಇಟ್ಟಂಗೆ ಐತದ್ದು, ಕಾಣೋದೇ ಇಲ್ಲ ಅದು ಯಾರಿಗೂ ಕೂಡ ಅದತ್ತೆಗೆ. ಸೊ ಅದನ್ನು ಏನಾದ್ರು ಸ್ವಲ್ಪ ಚೆನ್ನಾಗಿರೋಂಥದ್ದು ಹಾಕ್ಸ್ಕೊಂಡ್ರೆ ಅದಿನ್ನೂ ಸ್ವಲ್ಪ ಫಸ್ಟ್ ಅವ್ನು ಬಿಟ್ಬಿಟ್ರಪ್ಪ, ಅವರು ಗ್ರೀನ್ ಬಿಟ್ಟು ಫಸ್ಟ್ ಅವ್ರು ಹೋಗ್ಬಿಡ್ಲಿ, ಆಮೇಲೆ ನಾವು ಹೋಗೋಣ ಅಂತ ಏನು ಟೆನ್ಷನ್ ಇಲ್ಲ ನಮಗೆ. ನಾವು ಆರಾಮಾಗಿ ಹೋಗೊಂಡ್ರೆ ಯಾಕೆ ನಮಗೇನು ಟೆನ್ಷನೇ ಇದೆ. ಅದಕ್ಕೆ ಸೊ ಆ ಥರದ್ದೊಂದು ಸಣ್ಣ ಡೀಟೇಲ್ಸ್ ಇತ್ತು, ಅದನ್ನೇ ನಾವು ಮಾಡಿಸ್ಕೊಂಡಿದ್ದು. ಇನ್ನೊಂದು KTM ಇಂದು ಸರ್ವೀಸಿಂದ ಏನು ಅಂತಂದರೆ, ಇವ್ರದ್ದು ಅಪ್ಲಿಕೇಶನ್ ಏನು ಕೊಟ್ಟಿರ್ತಾರೆ KTM ಇಂಡಿಯಾ, ಅದರಲ್ಲೇ ನೀವು ಬುಕ್ಕಿಂಗ್ ಮಾಡ್ಕೊಬೇಕು. ನಾರ್ಮಲಾಗಿ ನೀವು ಡೈರೆಕ್ಟಾಗಿ KTMಗೆ ಹೋಗಿ ಅವ್ರು ಅಡ್ರೆಸ್ ಮಾಡ್ತಾರೆ ಅಂತಂದರೆ ಕೇಳಲ್ಲ ನಿಮಗೆ. ಯಾಕಂದರೆ ನಮ್ಮ ಮನೆ ಹತ್ರನೇ ಇದೆ KTM. ನಾವು ಒಂದು ಸರಿ ಡೈರೆಕ್ಟಾಗಿ ತೊಗೊಂಡೋದ್ವಿ. ಇಲ್ಲಿ ಒಂದೆರಡು ಸ್ಕ್ರೂ ಏನೋ ಲೂಸ್ ಆಗಿತ್ತು, ಸೌಂಡ್ ಬರ್ತಾಯಿತ್ತು. ಅದನ್ನು ಸ್ವಲ್ಪ ಟೈಟ್ ಮಾಡಿಕೊಡಿ ಅಂತ. ನೋ ಯು ಹ್ಯಾವ್ ಟು ಅಪಾಯಿಂಟ್ಮೆಂಟ್ ತೊಗೊಬೇಕು, ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು, ಆಮೇಲೆ ನಿಮಗೆ ಸರ್ವಿಸ್ ಬಂದಮೇಲೆ ನೀವು ಅವಾಗ ತೊಗೊಂಡೋಗ್ಬೇಕು ಅಂತ. ಸೊ ಆ ಸಿಸ್ಟಮ್ಮು ನನಗೆ ಅಷ್ಟೊಂದೇನು ಸರಿ ಅನಿಸಿರಲಿಲ್ಲ. ನಿಮಗೆ ಫುಲ್ ಪ್ರಾಪರ್ ಸರ್ವಿಸ್ ಇತ್ತು ಅಂತ ಅಂದ್ಕೊಳ್ಳಿ, ಆ ಟೈಮಲ್ಲಿ ಏನು ಪ್ರಾಬ್ಲಮ್ ಇರೋಲ್ಲ ನಿಮಗೆ. ಬಟ್ ಚಿಕ್ಕದೇನಾದರೂ ಇಶ್ಯೂಸ್ ಇರುತ್ತಲ್ಲ, ಆವಾಗ ನಾವು ಶೋರೂಮಲ್ಲೇ ರಿಸಾಲ್ವ್ ಮಾಡ್ಕೋಬೇಕು ಅಂತಂದರೆ ಅದು ಅಷ್ಟೊಂದು ಕರೆಕ್ಟಾಗಿ ಆಗಿರಲ್ಲ. ಅದೊಂದು ಇಶ್ಯೂ ಇರೋಂಥದ್ದು. ನಮಗೆ ಸರ್ವಿಸಿಂದು ಏನು ಅಂತಂದರೆ, ನಮ್ಮ ಫ್ರೆಂಡೇ ಸರ್ವಿಸ್ ಮ್ಯಾನೇಜರ್ ಇದ್ದಾರೆ, ಧ್ರುವ ಅಂತ. ಅವ್ರ ಪಾಪ ಅವರೇ ಗಾಡಿನ ಇವಾಗವರೆಗೂ ತೊಗೊಂಡಾಗಿಂದ ಇವಾಗವರೆಗೂ ಕೂಡ ಫಸ್ಟ್ ಸರ್ವಿಸಿಂದ ಹಿಡಿದು ಏನೇ ಇಶ್ಯೂ ಬಂದ್ರೂ ಕೂಡ ಪ್ರಾಪರಾಗಿ ರೆಸಾಲ್ವ್ ಮಾಡಿ ಅವರೇ ಕೊಡೋಂಥದ್ದು ನಮಗೆ. ಸೊ ಗಾಡಿ ಏನಾದರೂ ಒಂದು ಕಂಪ್ಲೇಂಟ್ ಇದ್ರೂ ಕೂಡ ಅವರೇ ಪರ್ಸ್ನಲಿ ಅದನ್ನು ರಿಸಾಲ್ವ್ ಮಾಡಿಸ್ಬಿಟ್ಟು ಒಂದು ಸರಿ ಟೆಸ್ಟ್ ರೈಡ್ ಮಾಡಿ ಆಮೇಲೆ ಕೊಡೋವಂಥದ್ದು. ಸೊ ನಮಗೆ ಅದರಲ್ಲಿ ಏನು ಇಶ್ಯೂ ಇಲ್ಲ. ಬಟ್ ನಾರ್ಮಲಾಗಿ ನಮಗಲ್ಲಿ ಅಕಸ್ಮಾತ್ ಕಾಂಟ್ಯಾಕ್ಟ್ ಏನೂ ಇಲ್ಲ ಅಂತಂದರೆ ಆವಾಗ ಸ್ವಲ್ಪ ಇಶ್ಯೂ ಆಗಿರೋವಂಥದ್ದನ್ನ ನಾನು ನೋಡಿದ್ದೀನಿ. ಅದೊಂದು ಇರೋವಂಥದ್ದು. ಪ್ಲಸ್ ಇದ್ರದ್ದು ಸರ್ವಿಸ್ ಕಾಸ್ಟು ಕೂಡ ಸಖತ್ ಹ್ಯಾಂಡಿ ಅಂತಲೇ ಅನಿಸ್ತು ನಮಗೆ. ಯಾಕಂತಂದರೆ ಇವಾಗ ರೀಸೆಂಟಾಗಿ ಬ್ಯಾಟ್ರಿನ ಬಿಟ್ಬಿಟ್ಟು ಏನು ನಮಗೆ 5000 ಕಿಲೋಮೀಟರ್ಸ್ದೇನು ಸರ್ವಿಸ್ ಮಾಡಿಸಿದ್ವಿ. ಕಾಸ್ಟು ಸುಮಾರು 4,500-5,000 ಏನೋ ಬಂದಿತ್ತು ಅನಿಸುತ್ತೆ. ಸೊ ಇಟ್ ವಾಸ್ ವೆರಿ ಗುಡ್. ಯಾಕೆ ಅಂತಂದರೆ ನಾವು ಅಷ್ಟೊಂದು ಲಾಂಗ್ ತೊಗೊಂಡು ಇರೋಬಾರ್ದೆಲ್ಲ ಜಜ್ಜಾಡಿ ಕಿತ್ತಾಡಿ ಎಲ್ಲ ಬಂದ ಮೇಲೆ ಅಷ್ಟಾಗಿದೆ ಅಂತಂದರೆ ಇಟ್ ಈಸ್ ಓಕೆ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸಿತ್ತು. ಸೊ ಅಷ್ಟು ಒಂದು ನಿಮಗೆ ಫುಲ್ ಫ್ಲೆಜ್ಡ್ ರಿವ್ಯೂ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ಕೊಂಡಿರೋವಂಥದ್ದು. ಆಲ್ಮೋಸ್ಟ್ ನಮಗೆ ಬೇಕಾಗಿರೋಂಥ ಎಲ್ಲ ಪಾಯಿಂಟ್ಸು ಕೂಡ ಇದರಲ್ಲಿ ನಾವು ಕವರ್ ಮಾಡಿದ್ದೀವಿ. ಯಾವುದಾದ್ರೂ ಅಕಸ್ಮಾತ್ ಸ್ಕಿಪ್ ಮಾಡಿದ್ದೀವಿ ಅಂತ ಹೇಳಿ ನಿಮ್ಗೆ ಅನಿಸಿದ್ರೆ KTM ಡೆಲಿವರಿಯ ವೀಡಿಯೋ ಏನಿದೆಯಲ್ಲ, ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಹಾಕಿರ್ತೀನಿ ಅದನ್ನು. ಆ ವಿಡಿಯೋನ ನೀವು ನೋಡ್ಕೊಂಡಿರಿ. ಅದರಲ್ಲಿ ಗಾಡಿ ಲೋಡಿಂಗ್ಸು ಮತ್ತು ಏನೇನು ಮಾಡಿಸ್ಕೊಂಡಿದ್ವಿ, ಯಾವ್ಯಾವ ಥರ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲದೂ ಕೂಡ ನಾವು ಅದರಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀವಿ. ಅದನ್ನು ನೀವು ನೋಡ್ಕೊಂಡಿರ್ಬೋದು. ಸೊ ಒಂದು ರೈಡಲ್ಲೇ ನಿಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳ್ಬಿಟ್ಟು ರೈಡಿನ ವೀಡಿಯೋ ನಾನು ನಿಮಗೆ ಹಾಕಿರೋವಂಥದ್ದು. ಇವಾಗ ನಾವು ಸುಮ್ಮನೆ ಏನು ಹೋಗ್ತಾ ಇಲ್ಲ, ಆಟೋನಿಟಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಒಂದು ಹೆಲ್ಮೆಟ್ ತೊಗೋಬೇಕಾಗಿತ್ತು. KYTದು ಹೆಲ್ಮೆಟ್ಟು ತೊಗೊಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ನಾವು. ನಾನು ಕೂಡ ಒಂದು ತೊಗೋಬೇಕು, ರಾಕಿನೂ ಕೂಡ ಒಂದು ತೊಗೋಬೇಕು. ಅದಕ್ಕೆ ಹೋಗ್ತಾ ಹಾಗೆ ನಿಮ್ಗೆ ಹೇಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋವಂಥದ್ದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿರಿ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲ್ಲಿ ಮತ್ತೆ ಸಿಗೋಣ. ಬಾಯ್. Never not, never under yard, never ever, I'm forever on. Check my rep and on, check my repertoire, don't check me not. Less is checks involved, I've been feeling like I'm next to God. Next to God, next to God.